ಮೂವಿ ಬಂದು ನಮ್ಮ ARS ಅವರು ಡೈರೆಕ್ಟ್ ಮಾಡಿರುವಂತಹ ಬಾಗಿ 4. ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ನಮಗೆ ಒಂದು ಕಾರ್ ಆಕ್ಸಿಡೆಂಟ್ ನ ತೋರಿಸ್ತಾರೆ. ಇಲ್ಲಿ ಕಾರು ಟ್ರಕ್ ಇಂದ ಕ್ರಾಶ್ ಆಗಿ ಸೀದಾ ರೈಲ್ವೆ ಟ್ರ್ಯಾಕ್ ಅಲ್ಲಿ ಬೀಳುತ್ತೆ. ಈಗ ಕಾರ್ ಒಡೆ ನಮ್ಮ ಮೂವಿಯ ಹೀರೋ ರೋನಿ ಇದ್ದಾನೆ. ಇಲ್ಲಿ ಆಕ್ಸಿಡೆಂಟ್ ಇಂದ ನಮ್ಮ ಹೀರೋ ತುಂಬಾ ಇಂಜೂರ್ಡ್ ಆಗಿದ್ದಾನೆ. ಅಲ್ಲಿರುವಂತ ಜನರು ನಮ್ಮ ಹೀರೋನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಸೊ ಡೀಪ್ ಇಂಜೂರ್ಡ್ ಆಗಿರೋದ್ರಿಂದ ನಮ್ಮ ಹೀರೋ 7 ತಿಂಗಳು ಕೋಮಾಗ ಹೋಗಿರ್ತಾನೆ. ಅಂಡ್ ಈ 7 ತಿಂಗಳು ನಮ್ಮ ಹೀರೋನ ಅಣ್ಣ ಜೆಟ್ಟು ನೋಡ್ಕೋತಾ ಇರ್ತಾನೆ. ರೋನಿಗೆ ಪ್ರಜ್ಞೆ ಬಂದಾಗ ಅವನ್ಗೆ ಅವ್ರ ಲವರ್ ಅಲಿಶಾ ನೆನಪಾಗ್ತಾಳೆ. ಅಂಡ್ ಕೋಮಾಯಿಂದ ಹೊರಡೆ ಬಂದಾಗಿಂದನೂ ರೋನಿಯ ವರ್ತನೆ ಸ್ವಲ್ಪ ವಿಚಿತ್ರವಾಗಿರುತ್ತೆ. ರೂಮ್ ಸರಿಯಾಗಿ ಕ್ಲೀನ್ ಮಾಡ್ಕೊಳ್ಳಲ್ಲ. ಹೀಗೆ ಸುಮಾರು ಸಂಗತಿಯನ್ನ ಅವ್ರ ಅಣ್ಣ ಜೆಟ್ಟು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಒಮ್ಮೆ ರೋನಿ ರೋಡಲ್ಲಿ ಹೋಗ್ತಾ ಇರುವಾಗ ಒಬ್ಬ ವಯಸ್ಸಾಗಿರುವಂತಹ ವ್ಯಕ್ತಿಯ ಶವವನ್ನ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಅಂತ ತಗೊಂಡೋಗ್ತಾ ಇದ್ರು. ಆಗ ರೋನಿ ಅಲ್ಲಿರೋರ್ಗೆ ಈ ವಯಸ್ಸಾಗಿರೋನ್ಗೋಸ್ಕರ ಯಾಕೆ ಕಳ್ತೀರಾ, ಅವ್ನ್ ವಯಸ್ಸಾಗಿದೆ, ಇವತ್ತೆಲ್ಲ ನಾಳೆ ಸಾಯ್ಬೇಕಿತ್ತು, ಸುಮ್ಮನೆ ಅಳಬಿಟ್ಟು ಮುಂದಿನ ಕೆಲಸ ಮಾಡಿ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡಂತ ಅವರು ಕೋಪಗೊಂಡು ರೂನಿಗೆ ಹೊಡೆಯಕ್ಕೆ ಬರ್ತಾರೆ. ಮೊದಲೇ 6 ಪ್ಯಾಕ್ ಬಾಡಿ ಮಾಡಿರುವಂತ ನಮ್ಮ ರೂನಿ ಬಿಡ್ತಾನ, ಅವನು ಅವ್ರ ಜೊತೆ ಫೈಟ್ ಗೆಲ್ದು ಅವನ್ನೆಲ್ಲನೂ ಹೊಡೆದಾಕ್ತಾನೆ. ಅಂಡ್ ಈ ಘಟನೆ ಆಗಿದ್ದ ಬೆಳಗ್ಗೆ ರೋನಿಯ ಅಣ್ಣ ಜೆಟ್ಟು ರೋನಿನ ಒಬ್ಬ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಜೆಟ್ಟು ಆ ಸೈಕಿಯಾಟ್ರಿಸ್ಟ್ ಹತ್ರ ನನ್ನ ತಮ್ಮ ಕೋಮೆಯಿಂದ ಹೊರಡೆ ಬಂದ್ಮೇಲೆ ವಿಚಿತ್ರವಾಗಾಡ್ತಾನೆ, ನೆನ್ನೆ ರಾತ್ರಿ ನೋಡಿದ್ರೆ ಒಬ್ಬನೇ ರಸ್ತೆಯಲ್ಲಿ ಫೈಟ್ ಆಡ್ತಾ ಇದ್ದ ಅಂತ ಎಲ್ಲ ಹೇಳ್ತಾನೆ. ಆಗ ರೋನಿ ಇಲ್ಲ ನಾನು ನಾರ್ಮಲ್ ಆಗಿದ್ದೀನಿ, ನಂಗೇನೂ ಆಗಿಲ್ಲ ಅಂತ ಅಂತಾನೆ. ಆಗ ಜೆಟ್ಟು ಆ ವಿಡಿಯೋನ ತೋರಿಸ್ತಾನೆ. ಇಲ್ಲಿ ಆ ವಿಡಿಯೋದಲ್ಲಿ ರೋನಿ ಒಬ್ಬನೇ ಅವನೇ ಫೈಟ್ ಮಾಡ್ತಾ ಇರ್ತಾನೆ. ಇದರಿಂದ ಏನು ಗೊತ್ತಾಗತ್ತಂದ್ರೆ ನಿನ್ನೆ ರಾತ್ರಿ ಏನ್ ಫೈಟ್ ನಾವು ನೋಡಿದ್ವಲ್ಲ ಅದು ರೋನಿಯ ಎಲ್ಯುಸಿನೇಷನ್, ಅಂದ್ರೆ ಅವನ ಭ್ರಮೆ. ಈಗ ಡಾಕ್ಟರು ರೋನಿಗೆ ಎಲ್ಯುಸಿನೇಷನ್ ಪ್ರಾಬ್ಲಮ್ ಇದೆ ಅಂತ ಕೆಲವು ಮಾತ್ರೆಗಳನ್ನ ಬರ್ಕೊಡ್ತಾರೆ. ಈಗ ರೋನಿ ನನ್ಗೇನೋ ಆಗಿಲ್ಲ, ಸರಿ ಮನೇಲಿ ನಂದು ಅಲಿಸನ್ ಫೋಟೋ ಎಲ್ಲಿ, ಯಾರೋ ಅಲೀಶಾ ಅಂತ ಹೆಸರು ನಂಗೆ ಯಾರು ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ರೋನಿ ನನ್ನ ಲವರ್ ಅಲೀಶಾ ಎಲ್ಲಿ, ಅವಳು ಏನಾದ್ಲು ಅಂತೆಲ್ಲ ಕೇಳ್ತಾನೆ. ಆಗ ಜೆಟ್ಟು ನಂಗೇನು ಗೊತ್ತಿಲ್ಲ ಅಂತ ಅಂತಾನೆ. ಆಗ ರೋನಿಗೆ ತುಂಬಾ ಕೋಪ ಬರುತ್ತೆ. ಮನೆಯೆಲ್ಲ ಫೋಟೋನ ಸರ್ಚ್ ಮಾಡ್ತಾನೆ, ಅಲ್ಲೆಲ್ಲೂ ಇರಲ್ಲ. ಇನ್ನು ಮೊಬೈಲಲ್ಲಿ ಅವನದು ಅಲೀಶಂದು ಫೋಟೋ ಇತ್ತು, ಇವನ್ ಅದು ಸಹ ಮೊಬೈಲಲ್ಲಿ ಇಲ್ಲ. ಇವನ್ನೆಲ್ಲ ನೋಡಿದಂತ ಜೆಟ್ಟು ರೋನಿಗೆ ನಿಂಗೆ ಎಲ್ಯುಸಿನೇಷನ್ ಆಗಿದೆ, ನಿಮ್ ಭ್ರಮೇಲಿದ್ಯಾ, ಆ ಥರದ ಹೆಸರು ಅವ್ರು ಯಾರು ಇಲ್ಲ, ಭ್ರಮೆಯಿಂದ ಹೊರಡೆ ಬಾ ಅಂತ ಹೇಳ್ತಾನೆ. ಇದರಿಂದ ಕೋಪಗೊಂಡಂತ ರೋನಿ ಅವ್ರ ಅಣ್ಣಂಗೆ ಹೊಡೆದಕ್ಕೆ ಹೋಗ್ತಾನೆ. ಅಂಡ್ ದಾರಿ ಮಧ್ಯದಲ್ಲಿ ಅವ್ರ ಅಣ್ಣ ತಮ್ಮದಿರ್ ಜಗಳನ ನೋಡಿದಂತ ಅಕ್ಕಪಕ್ಕದ ಮನೆಯವರು ಪೊಲೀಸ್ಗೆ ಫೋನ್ ಮಾಡಿ ಕಂಪ್ಲೇಂಟ್ನ ಕೊಡ್ತಾರೆ. ಆಗ ಪೊಲೀಸರು ರೋನಿಯನ್ನ ಅರೆಸ್ಟ್ ಮಾಡ್ತಾರೆ. ಆಗ ಜೆಟ್ಟು ರೋನಿ ಕೋಮಾದಿಂದ ಹೊರಡೆ ಬಂದಾಗ ಅವ್ನ ಭ್ರಮೇಲಿದ್ದಾನೆ, ಅವನು ಮೆಂಟಲಿ ಸ್ವಲ್ಪ ವೀಕ್ ಇದ್ದಾನೆ, ಅವನ್ನ ಬಿಟ್ಬಿಡಿ ಅಂತ ಹೇಳ್ತಾನೆ. ಆದರೆ ರೋನಿ ನಂಗೇನೋ ಆಗಿಲ್ಲ, ನನ್ನ ಅಲೀಶಾ ಬೇಕು ಅಂತ ಹೇಳ್ತಾನೆ. ಆಗ ಪೊಲೀಸ್ ಆಫೀಸರು ನೀನು ಲಾಸ್ಟ್ ಅಲೀಶಾನ ಎಲ್ಲಿ ನೋಡಿದ್ಯಾ ಅಂತ ಕೇಳ್ತಾನೆ. ಆಗ ರೋನಿ ನನ್ನ ಜೊತೆನೆ ನಂಗೆ ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ಆ ಕಾರಲ್ಲೇ ಇದ್ಲು, ಅವಳು ಆ ಕಾರ್ ಆಕ್ಸಿಡೆಂಟಲ್ಲೇ ಸತ್ತೋಗಿದ್ದಾಳೆ, ಬಟ್ ಇವಾಗ ನೋಡಿದ್ರೆ ಅವಳು ನೆನಪಿಗೆ ಏನೂ ಇಲ್ಲ ಅಂತ ಹೇಳ್ತಾನೆ. ಆಗ ಪೊಲೀಸ್ ಆಫೀಸರು ಸರಿ ಅವಳು ಸತ್ತೋಗಿದ್ರೆ ಅವಳು ಸಮಾಧಿಯನ್ನ ತೋರಿಸು ಅಂತ ಹೇಳ್ತಾನೆ. ಅದಕ್ಕೆ ರೋನಿ ಅವನನ್ನ ಕರ್ಕೊಂಡು ಸಮಾಧಿ ಹತ್ರ ಹೋಗ್ತಾನೆ. ಬಟ್ ಆ ಸಮಾಧಿ ಹತ್ರ ಅಲೀಶಾ ಅಲ್ಲದೆ ಬೇರೆ ಯಾರ್ದೋ ಹೆಸರಿತ್ತು. ಇದರಿಂದ ರೋನಿಗೆ ಇನ್ನೂ ಕನ್ಫ್ಯೂಸ್ ಆಗುತ್ತೆ. ಆಗ ರೋನಿ ಅವನ ಆಕ್ಸಿಡೆಂಟ್ಗಿಂತ ಮುಂಚೆ ಇರುವಂಥ CCTV ಫುಟೇಜ್ ಅಲ್ಲಿ ನೋಡ್ತಾನೆ. ಅಂಡ್ ಆ CCTV ಫುಟೇಜ್ ಅಲ್ಲಿ ರೋನಿ ಒಬ್ಬನೇ ಕಾರಲ್ಲಿದ್ದ, ಅವನ ಜೊತೆ ಇರುವಂತ ಅಲೀಶಾ ಅಲ್ಲಿ ಇರೋದೇ ಇಲ್ಲ. ಇದರಿಂದ ಎಲ್ಲರಿಗೂ ರೋನಿಗೆ ನಿಜವಾಗ್ಲೂ ಎಲ್ಯುಸಿನೇಷನ್ ಆಗಿದೆ ಅಂತ ಅನ್ಕೋತಾರೆ. ಸೊ ಈಗ ಜೆಟ್ಟು ರೋನಿ ಮೈಂಡ್ಸೆಟ್ ನ ಸ್ವಲ್ಪ ಸರಿ ಮಾಡೋದಕ್ಕೋಸ್ಕರ ಅವತ್ತು ರಾತ್ರಿ ರೋನಿ ಇರುವಂತ ಜಾಗಕ್ಕೆ ಒಬ್ಳು ಕಾಲ್ ಗರ್ಲ್ನ ಕಳಿಸ್ತಾನೆ. ಆಗ ಕಾಲ್ ಗರ್ಲ್ ಯಾವಾಗ ರೋನಿ ಹತ್ರ ಬರ್ತಾಳೋ ಆಗ ರೋನಿ ಆ ಕಾಲ್ ಗರ್ಲ್ ಹತ್ರ ಅವ್ನ ರೂಮನ್ನ ಅವ್ನ ಮನೆಯನ್ನ ಕ್ಲೀನ್ ಮಾಡಿಸ್ತಾನೆ. ಆ್ಯಂಡ್ ಅವಳ ಜೊತೆ ಅವನು ಫ್ರೆಂಡ್ಲಿಯಾಗೆ ಮಾತಾಡಿಕೊಂಡು ಅವನು ಮತ್ತೆ ಅಲೀಶಾ ಇರುವಂಥ ಅವರು ಟೈಮ್ ಸ್ಪೆಂಡ್ ಮಾಡ್ತಾ ಇರುವಂತಹ ಜಾಗಗಳನ್ನ ಆ ಮೂಮೆಂಟನ್ನು ಶೇರ್ ಮಾಡ್ಕೋತಾನೆ. ಈಗ ರೋನಿಯ ಫ್ಲಾಶ್ ಬ್ಯಾಕನ್ನು ತೋರಿಸ್ತಾರೆ. ಅಸ್ಲಿಗೆ ರೋನಿ ಒಬ್ಬ ಕಸ್ಟಮ್ ಆಫೀಸರ್. ಇಲ್ಲಿ ಅವನು ಅವನ ಕಣ್ಮುಂದೆ ಯಾರಾದರೂ ಇಲ್ಲೀಗಲ್ ಕೆಲಸ ಮಾಡಿದ್ರೆ ಅವ್ರನ್ನ ಹಿಡಿದು ಒಳಗಾಗ್ತಾ ಇದ್ದ. ಇದೇ ರೀತಿ ಇಬ್ರು ಗುಂಡಗಳನ್ನ ಹಿಡಿಯೋದಕ್ಕೆ ಹೋದಾಗ ರೋನಿ ಮಿಸ್ ಆಗಿ ಓಡ್ತಾ ಇರುವಾಗ ಅಲೀಶಾಳ ಮೊಬೈಲ್ ಅನ್ನ ಬಿಳಿಸ್ತಾನೆ. ಅದರಿಂದ ಅಲೀಶಾಳ ಮೊಬೈಲ್ ಡ್ಯಾಮೇಜ್ ಆಗುತ್ತೆ. ಆಗ ಅಲೀಶಾ ರೋನಿ ಜೊತೆ ಜಗಳಕ್ಕೆ ಬರ್ತಾಳೆ. ಆಗ ರೋನಿ ನಿಮ್ಮ ಮೊಬೈಲ್ ಸರಿಯಾಗುತ್ತಾ ಅಂತ ನಮ್ಮ ಮೊಬೈಲ್ನ ಇಟ್ಕೋ, ನಿಮ್ಮ ಮೊಬೈಲ್ನ ನಮ್ ಸರಿ ಮಾಡಿಸಿ ಕೊಡ್ತೀನಿ ಅಂತ ಹೇಳ್ತಾನೆ. ಅಂಡ್ ರೋನಿ ಆ ಗುಂಡಗಳನ್ನ ಹಿಡ್ದ ಮೇಲೆ ಅಲೀಶಾ ಮೊಬೈಲ್ನ ಸರಿ ಮಾಡಿಸಿ ಅಲೀಶಾಗೆ ರಿಟರ್ನ್ ಮಾಡ್ತಾನೆ. ಅಂಡ್ ಅಲ್ಲಿಂದ ಅವ್ರಿಗೆ ಅವರಿಬ್ರಿಗೂ ಪರಿಚಯ ಆಗುತ್ತೆ. ಒಂದು ದಿನ ರೋನಿ ಮೇಲೆ ಕೆಲವೊಬ್ರು ಗುಂಡಗಳು ಅಟ್ಯಾಕ್ ಮಾಡ್ತಾರೆ. ಆಗ ರೋನಿ ಅವ್ರಿಗೆಲ್ಲ ಓಡ್ತಾನೆ. ಅದಲ್ಲದೆ ಇಂಜೂರ್ಡ್ ಆಗಿರೋ ಗುಂಡಗಳನ್ನ ಅವನೇ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಾನೆ. ಅಂಡ್ ಅಸ್ಲಿಗೆ ಹಾಸ್ಪಿಟ್ಲು ಡಾಕ್ಟರ್ ಬೇರೆ ಯಾರು ಅಲ್ಲ, ಅಲೀಶಾನೇ ಆಗಿದ್ಲು. ಅಂಡ್ ರೋನಿಯ ಈ ಗುಣವನ್ನ ನೋಡಿ ಅಲೀಶಾ ಅಲ್ಲೇ ರೋನಿ ಮೇಲೆ ಫಿದಾ ಹೋಗ್ತಾಳೆ. ಅಂಡ್ ಹೀಗೆ ಇವರಿಬ್ರು ನಡುವೆ ಬಾಂಡಿಂಗ್ ಬೆಳೀತಾ ಹೋಗುತ್ತೆ. ಅಂಡ್ ಇವರಿಬ್ರು ಒಬ್ರನ್ನೊಬ್ರು ಇಷ್ಟಪಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಹೀಗೆ ಇರುವಾಗ ಒಂದಿನ ಅವರಿಬ್ರು ಕಾರಲ್ಲಿ ಹೋಗ್ತಾ ಇರುವಾಗ ಒಂದು ಆಕ್ಸಿಡೆಂಟ್ ಆಗುತ್ತೆ. ಅಂಡ್ ಆಕ್ಸಿಡೆಂಟ್ ಆದ್ಮೇಲೆ ರೋನಿ ಇವಾಗ ಈ ತರ ಆಗಿದ್ದಾನೆ. ನೆಕ್ಸ್ಟ್ ಡೇ ರೋನಿ ಕಣ್ಗೆ ಅಲೀಶಾಳ ಅಕ್ಕ ಕಾಣಿಸ್ತಾಳೆ. ಆಗ ರೋನಿ ಅವ್ರ ಜೊತೆ ಮಾತಾಡಕ್ ಹೋದಾಗ ಅವರು ನಾನು ಅಲೀಶಾಳ ಅಕ್ಕ ಅಲ್ಲ, ನನ್ನ ಹೆಸರು ಪ್ರಿಯಾಂಕಾ ಅಂತ ಹೇಳ್ತಾಳೆ. ಅಂಡ್ ನಂಗೆ ಯಾವ ಅಲೀಶನ್ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಇದರಿಂದ ರೋನಿಗೆ ತುಂಬಾ ಕೋಪ ಬರುತ್ತೆ. ಆಗ ರೋನಿ ಮತ್ತೆ ಅಲ್ಲಿ ಗಲಾಟೆ ಮಾಡ್ಕೋತಾನೆ. ಆಗ ಇನ್ಸ್ಪೆಕ್ಟರು ರೋನಿನ ಅರೆಸ್ಟ್ ಮಾಡ್ತಾರೆ. ಆಗ ಆ ಕಾಲ್ ಗರ್ಲು ಓಲಿವಿಯಾ ರೋನಿಯನ್ನ ಬೇಲ್ ಕೊಟ್ಟು ಬಿಡಿಸ್ತಾಳೆ. ಈಗ ರೋನಿ ಮೆಂಟಲಿ ಫಿಸಿಕಲಿ ತುಂಬಾನೇ ವೀಕ್ ಆಗಿದ್ದಾನೆ. ಆಗ ಓಲಿವಿಯಾ ತಮ್ಮ ಮನೆ ಕರ್ಕೊಂಡು ಹೋಗಿ ರೋನಿಗೆ ಟ್ರೀಟ್ಮೆಂಟ್ ಕೊಡ್ತಾಳೆ. ಆಗ ರೋನಿಗೆ ಓಲಿವಿಯಾ ಮನೇಲಿರುವಂತಹ ಲೆಟರ್ ಅನ್ನ ನೋಡಿ ರೋನಿಗೆ ಫ್ಲಾಶ್ ಬ್ಯಾಕ್ ಅಲ್ಲಿ ಅವನು ಅಲೀಶಾ ಮತ್ತೆ ರೋನಿಯ ಒಂದು ಪೇಂಟಿಂಗ್ ನೆನಪಾಗುತ್ತೆ. ಈಗ ರೋನಿ ಆ ಪೇಂಟಿಂಗ್ ಇರುವಂತ ಮನೆಗೆ ಹೋಗ್ತಾನೆ. ಆ ಮನೆ ಫುಲ್ ಖಾಲಿ ಆಗಿತ್ತು ಅಂಡ್ ತುಂಬಾನೇ ಹಳೇದಾಗಿತ್ತು. ಅಂಡ್ ಆ ಮನೆ ಒಳಗಡೆ ಹುಡುಕ್ ನೋಡಿದಾಗ ಅಲ್ಲಿ ಏನು ಇರಲ್ಲ.
ಬಟ್ ಆಗ ಅವನಿಗೆ ಒಂದು ಕಾಗದದ ಹಾಳೆ ಸಿಗುತ್ತೆ. ಅದು ಎತ್ಕೊಳ್ಳೋ ಗ್ಯಾಪಲ್ಲಿ ಸುಮಾರು ಜನ ಗೂಂಡಾಗಳು ರೋನಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗ ರೋನಿ ಇದೊಂದು ಎಲ್ಯೂಸಿನೇಷನ್ ಅನ್ಕೊಂಡು ಸುಮ್ಮನೆ ಇರ್ತಾನೆ. ಬಟ್ ಯಾವಾಗ ಅಟ್ಯಾಕ್ ಮಾಡಿದಾಗ ರೋನಿ ಮೈ ಮೇಲೆ ಬ್ಲಡ್ ಬರಕ್ಕೆ ಶುರು ಆಗುತ್ತೋ ಆಗ ರೋನಿಗೆ ಕನ್ಫರ್ಮ್ ಆಗುತ್ತೆ ಇದು ಎಲ್ಯೂಸಿನೇಷನ್ ಅಲ್ಲ, ಯಾರೋ ಬೇಕು ಅಂತಾನೆ ಈ ತರ ಮಾಡ್ತಾ ಇದಾರೆ ಅಂತ. ಈಗ ಅಲ್ಲಿ ಈ ಮೂವಿ ಒಂದು ದೊಡ್ಡ ಬ್ರೂಟಲ್ ಫೈಟ್ ನಡೆಯುತ್ತೆ. ಈ ಫೈಟ್ ಆಮೇಲೆ ರೋನಿಗೆ ಆ ಗೋಡೆ ಆರ್ಟಿಫಿಷಿಯಲ್ ಗೋಡೆ ಅಂತ ಗೊತ್ತಾಗುತ್ತೆ. ಅಂಡ್ ಅದನ್ನು ಹೊಡೆದಾಕ್ದಾಗ ಆ ಗೋಡೆಯಿಂದ ಇನ್ನೊಂದು ಗೋಡೆ ಇರುತ್ತೆ. ಆ ಗೋಡೆಯಲ್ಲಿ ರೋನಿ ಮತ್ತೆ ಅಲಿಶಾಲ ಫೋಟೋ ಇರುತ್ತೆ. ಇದನ್ನ ನೋಡಾದ್ಮೇಲೆ ರೋನಿಗೆ ಇದು ಯಾರು ನಂತರ ಬೇಕು ಅಂತಾನೆ ಮಾಡಿರೋದು ಅನ್ನೋದು 100% ಕನ್ಫರ್ಮ್ ಆಗುತ್ತೆ. ಅಂಡ್ ಈ ಪ್ಲಾನ್ ಅಲ್ಲಿ ಅವ್ರ ಸ್ವಂತ ಅಣ್ಣನು ಇನ್ವಾಲ್ವ್ ಆಗಿದ್ದಾನೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಈಗ ರೋನಿ ಅವನೆಲ್ಲ ಪ್ರಶ್ನೆಗೂ ಅವ್ರ ಅಣ್ಣ ಜಟ್ಟು ಹತ್ರ ಆನ್ಸರ್ ಕೇಳಕ್ಕೆ ಹೋಗ್ತಾನೆ. ಬಟ್ ಮನೇಲಿ ಜಟ್ಟುವಿನ ಕಬೋರ್ಡ್ ಅಲ್ಲಿ ಸುಮಾರು ದುಡ್ಡು ಪ್ಲಸ್ ಗಣ್ಣು ಸಿಗುತ್ತೆ. ಇದರಿಂದ ರೋನಿಗೆ ಇವ್ನು ದುಡ್ಗೋಸ್ಕರ ಇವೆಲ್ಲ ಮಾಡಿರೋದು ಅನ್ನೋದು ಗೊತ್ತಾಗುತ್ತೆ. ಬಟ್ ಆಗ್ಲೇ ರೋನಿಗೆ ಫೋನ್ ಅಲ್ಲಿ ಮೆಸೇಜ್ ಬರುತ್ತೆ. ಯಾವ ಮೆಸೇಜ್ ಅಲ್ಲಿ ನಿಮ್ಮ ಅಣ್ಣ ಜೀವಂತವ ಬೇಕು ಅಂತಂದ್ರೆ ಈಗಲೇ ನಾನು ಹೇಳಿರೋಂತ ಲೊಕೇಶನ್ಗೆ ಬಾ ಅಂತ ಇರುತ್ತೆ. ಆಗ ರೋನಿ ಅಲ್ಲಿಗೆ ಬರ್ತಾನೆ. ಆಗ ಜಟ್ಟು ನೀನ್ ಯಾಕೆ ಇಲ್ಲಿ ಬರಕ್ ಹೋದೆ, ಇವ್ರು ನಿನ್ನ ಜೀವಂತವ ಬಿಡಲ್ಲ, ಇಲ್ಲಿಂದ ಓಡೋಗು ಅಂತ ಹೇಳ್ತಾನೆ. ಬಟ್ ರೋನಿ ಅವ್ರ ಅಣ್ಣನ ಸೇವ್ ಮಾಡಕ್ಕೆ ಅಂತ ಬರ್ತಾನೆ. ಆಗ ಕೆಲವೊಂದು ಗೂಂಡಾಗಳು ರೋನಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗ ರೋನಿ ಒಬ್ನೇ ಅವ್ರನ್ನೆಲ್ಲಾನು ಹೊಡೆದಾಕ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಜಟ್ಟುಗೆ ಒಂದು ಪಾಯ್ಸನ್ ಇಂಜೆಕ್ಷನ್ ಕೊಟ್ಟಿರ್ತಾರೆ. ಇದರಿಂದ ರೋನಿ ಅವ್ರ ಅಣ್ಣನ ಕಾಪಾಡ್ಕೊಳಕ್ ಆಗಲ್ಲ. ಬಟ್ ಸಾಯಕ್ಕಿಂತ ಮುಂಚೆ ಜಟ್ಟು ನಾನು ಇವನ್ನೆಲ್ಲ ದುಡ್ಗೋಸ್ಕರ ಮಾಡಿಲ್ಲ, ನಾನೇನಾದ್ರು ಈ ತರ ಮಾಡಿಲ್ಲ ಅಂದ್ರೆ ಅವ್ರು ನಿನ್ನ ಸಾಯಿಸ್ತೀನಿ ಅಂತ ಅಂದ್ರು, ಅದಕ್ಕೆ ನಾನು ಈ ತರ ಮಾಡಿದೆ ಅಂತ ಹೇಳ್ತಾನೆ. ಅಂಡ್ ಈ ವಿಷಯ ಬೆಳಗ್ಗೆ ಅಷ್ಟರಲ್ಲಿ ಪೊಲೀಸ್ ಆಫೀಸರ್ಗೆ ಗೊತ್ತಾಗುತ್ತೆ. ಇಲ್ಲಿ ಪೊಲೀಸ್ ಆಫೀಸರ್ಗೆ ರೋನಿನೇ ಹುಚ್ಚಾಟದಿಂದ ಅವ್ರ ಅಣ್ಣನ ಸಾಯಿಸಿದಾನೆ ಅಂತ ಅನ್ಕೊಂಡು ಅವರು ರೋನಿಯನ್ನ ಅರೆಸ್ಟ್ ಮಾಡಕ್ಕೆ ಬರ್ತಾರೆ. ಬಟ್ ರೋನಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಈಗ ಅವನು ಇವೆಲ್ಲ ಸತ್ಯಕ್ಕೂ ಒಬ್ಬರೇ ಆನ್ಸರ್ ಹೇಳಕ್ಕಾಗೋದು ಅಂತ ಅವನು ಅಲೀಶಾಲ ಅಕ್ಕನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಅಂಡ್ ಅಲೀಶಾಲ ಅಕ್ಕನ ಸುತ್ತ ಬೆಂಕಿ ಹಾಕ್ಬಿಟ್ಟು ನಿನ್ನ ಜೀವಂತವಾಗಿ ಬಿಡ್ಬೇಕು ಅಂತಂದ್ರೆ ಏನ್ ನಡೀತು ನಿಜ ಹೇಳು ಅಂತ ಹೇಳ್ತಾನೆ. ಬಟ್ ಅಷ್ಟರಲ್ಲೇ ಕೆಲವೊಂದು ಗೂಂಡಾಗಳು ಅವಳನ್ನ ಸಾಯಿಸೋದಕ್ಕೆ ಅಂತ ಅಲ್ಲಿ ಬಂದಿರ್ತಾರೆ. ಆಗ ರೋನಿ ಮತ್ತೆ ಆ ಗುಂಡಗಳನ್ನೆಲ್ಲ ಹೊಡೆದು ಅವಳನ್ನ ಪ್ರೊಟೆಕ್ಟ್ ಮಾಡ್ತಾನೆ. ಬಟ್ ಆ ಗುಂಡಗಳನ್ನ ಕಳಿಸಿದಂಥ ಬಾಸ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಬಟ್ ರೋನಿಗೆ ಅವ್ರ ಫೋನ್ ಸಿಕ್ಕಿರುತ್ತೆ. ಆ ಬಾಸ್ ಫೋನಲ್ಲಿ ಅವನಿಗೆ ಒಲಿವಿಯಾ ಇಂದ ಸುಮಾರು ಮಿಸ್ ಕಾಲ್ ಬಂದಿರೋದು ಗೊತ್ತಾಗುತ್ತೆ. ಆಗ ಅವನು ಅವಳ ಹತ್ರ ಹೋಗ್ಬಿಟ್ಟು ನಿಂಗೂ ಇದಕ್ಕೆ ಏನು ಸಂಬಂಧ ಅಂತ ಕೇಳ್ತಾನೆ. ಬಟ್ ಅಷ್ಟರಲ್ಲೇ ಮತ್ತೆ ರೂನಿ ಮೇಲೆ ಅಟ್ಯಾಕ್ ಆಗುತ್ತೆ. ಎಲ್ಲಿ ಒಬ್ಬ ಗನ್ ತಗೊಂಡು ಅವ್ರಿಬ್ರಿಗೂ ಶೂಟ್ ಮಾಡಕ್ ಬರ್ತಾನೆ. ಬಟ್ ರೂನಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಒಲಿವಿಯಾ ಆ ಗುಂಡೆ ಇಟ್ಗೆ ಅಲ್ಲೇ ಸತ್ತೋಗ್ತಾಳೆ. ಬಟ್ ಸಾಕಿಂತ ಮುಂಚೆ ಅವಳು ಅಲೀಶಾ ಇನ್ನೂ ಬದುಕಿದಾಳೆ ಅಂತ ಹೇಳ್ತಾಳೆ. ಈಗ ನಮ್ಗೆ ಈ ಮೂವಿಯ ಮೇನ್ ವಿಲನ್ ನ ತೋರಿಸ್ತಾರೆ. ಯಾರ ಹೆಸರು ಚಾಕು ಅಂತ. ಚಾಕುನೇ ಅಲೀಶಾನ ಕಿಡ್ನಾಪ್ ಮಾಡಿಸಿರ್ತಾನೆ. ಯಾಕಪ್ಪ ಅಂತಂದ್ರೆ ಚಾಕುಗೆ ಇದಕ್ಕಿಂತ ಮುಂಚೆ ಅವಂತಿಕಾ ಅಂತ ಒಬ್ಳು ಗರ್ಲ್ ಫ್ರೆಂಡ್ ಇರ್ತಾಳೆ. ಯಾರು ಅಲೀಶಾ ತರಾನೇ ಕಾಣಿಸ್ತಾಳೆ. ಅಂಡ್ ಈ ಚಾಕು ಮತ್ತೆ ಅವಂತಿಕಾ ಇಬ್ರು ದೊಡ್ಡ ಗ್ಯಾಂಗ್ಸ್ಟರ್ ಆಗಿದ್ರು. ಅಂಡ್ ನೋಡಕ್ಕೆ ಅವಂತಿಕಾ ಮತ್ತೆ ಅಲೀಶಾ ಇಬ್ರು ಒಂದೇ ಏಜ್ ಅವರು ಮತ್ತೆ ಒಂದೇ ತರ ಇದ್ರು. ಅಂಡ್ ಇವರಿಬ್ರು ಅವಾಗ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡ್ರು. ಆಗ ಅವ್ರ ಮದ್ವೆ ದಿನಾನೇ ಕೆಲವೊಂದು ಗೂಂಡಾಗಳು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗ ಅವಂತಿಕಾ ಮತ್ತೆ ಚಾಕು ಇಬ್ರು ಅವ್ರನ್ನೆಲ್ಲಾರು ಸಾಯಿಸ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅವಂತಿಕಾಗೆ ಗನ್ ಬುಲೆಟ್ ಆಗಿ ಅವಳು ಅಲ್ಲೇ ಸತ್ತೋಗ್ತಾಳೆ. ಅಂಡ್ ಅವತ್ತಿನಿಂದ ಚಾಕು ತುಂಬಾನೇ ಫ್ರಸ್ಟ್ರೇಟ್ ಆಗಿ ಮೆಂಟಲಿ ತುಂಬಾ ವೀಕ್ ಆಗಿರ್ತಾನೆ. ಬಟ್ ಯಾವಾಗ ಅವನಿಗೆ ಅಲೀಶಾ ಕಾಣಿಸಿದ್ಲು ಆಗ ಚಾಕು ಅಲೀಶಾನೇ ಅವಂತಿಕಾ ರೂಪದಲ್ಲಿ ಪಡಿಬೇಕು ಅಂತ ಅನ್ಕೋತಾನೆ. ಆದ್ರೆ ಅಲೀಶಾ ಆಗ್ಲೇ ರೋನಿಯನ್ನ ಲವ್ ಮಾಡ್ತಾ ಇದ್ಲು. ಸೊ ಇಬ್ರನ್ನು ದೂರ ಮಾಡೋದಕ್ಕೋಸ್ಕರ ಚಾಕುನೇ ಪ್ಲಾನ್ ಮಾಡಿ ಆ ಆಕ್ಸಿಡೆಂಟ್ ನ ಮಾಡಿಸಿರ್ತಾನೆ. ಈಗ ಅವನು ಅಲೀಶಾನ ಮದ್ವೆ ಆಗುವಂತ ಫೋರ್ಸ್ ಮಾಡ್ತಾನೆ. ಬಟ್ ಅಲೀಶಾ ಇದಕ್ಕೆ ಒಪ್ಕೊಳ್ಳಲ್ಲ. ಆಗ ಚಾಕು ನೀನ್ ಪ್ರೀತಿಸ್ತಾ ಇರುವಂತ ರೋನಿ ನಿನ್ನೇನೋ ಮರ್ತೋಗ್ಬಿಟ್ಟಿಯಾನೆ, ಬೇಕಿದ್ರೆ ಈ ಫೋಟೋಸ್ ನೋಡು ಅಂತ ರೂನಿ ಮತ್ತೆ ಅಲುವಿಯಾ ಇರುವಂತ ಫೋಟೋವನ್ನ ತೋರಿಸ್ತಾನೆ. ಇದನ್ನ ನೋಡಿದಂತಹ ಅಲೀಶಾ ರೂನಿ ಏನಾದ್ರು ನನ್ನ ಮರ್ತೋಗಿದ್ರೆ ನಾನು ಈಗಲೇ ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ತಾಳೆ. ಮತ್ತೊಂದ್ ಕಡೆ ರಾನಿ ಏನೇನ್ ನಡೀತಾ ಅವನ್ನೆಲ್ಲ ಇನ್ಸ್ಪೆಕ್ಟರ್ ಹತ್ರ ಡೈರೆಕ್ಟ್ ಆಗಿ ಹೇಳೋದಕ್ಕೆ ಅಂತ ಹೋಗ್ತಾನೆ. ಇಲ್ಲಿ ಆ ಪೊಲೀಸ್ ಸ್ಟೇಷನ್ ಒಳಗಡೆ ಚಾಕು ಕಡೆ ಆಫೀಸರು ಸಹ ಇದ್ರು. ಇಲ್ಲಿ ಆ ಆಫೀಸರು ರೂನಿ ಇಲ್ಲಿ ಬಂದಿರೋ ವಿಷಯನ ಚಾಕುಗೆ ಮೆಸೇಜ್ ಮಾಡ್ತಾನೆ. ಆಗ ಸಡನ್ ಆಗಿ ಪೊಲೀಸ್ ಸ್ಟೇಷನ್ ಒಳಗಡೆ ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಹಾಗೂ ಚಾಕು ಕಡೆಯವರು ಇನ್ಸ್ಪೆಕ್ಟರ್ ಹತ್ರ ಬಂದ್ಬಿಟ್ಟು ನಿಮಗೆ ಬೇಕಾದಷ್ಟು ದುಡ್ಡು ಕೊಡ್ತೀನಿ, ರೂನಿಯನ್ನ ನಮ್ಮ ಜೊತೆ ಕಳ್ಸಿಕೊಡಿ ಅಂತ ಹೇಳ್ತಾರೆ. ಆ್ಯಂಡ್ ರೂನಿಗೆ ನಿಂಗೆ ಅಲೀಶಾ ಬೇಕಂದ್ರೆ ನಮ್ಮ ಜೊತೆ ಬಾ ಅಂತ ಹೇಳ್ತಾರೆ. ಸೊ ಇದಕ್ಕೆ ರೂನಿ ಒಪ್ಕೊಂಡು ಅವ್ರ ಜೊತೆ ಹೋಗ್ತಾನೆ. ಬಟ್ ಅದಕ್ಕಿಂತ ಮುಂಚೆ ರೂನಿಗೆ ನೀನೇನಾದ್ರು ನಾವು ಹೇಳಿದ್ಕೆ ಹೂ ಅಂದಿಲ್ಲ ಅಂತಂದ್ರೆ ಅಲೀಶಾನ ನಾವೀಗಲೇ ಸಾಯಿಸ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಹಾಗೂ ರೂನಿ ಅದಕ್ಕೆ ಒಪ್ಕೋತಾನೆ. ಇಲ್ಲಿ ಚಾಕು ರೋನಿ ಹತ್ರ ಬಂದ್ಬಿಟ್ಟು ನೀನು ಅಲೀಶಾನ ಕಂಪ್ಲೀಟ್ ಆಗಿ ಮರ್ತು ಈಗ ಈ ಫೋಟೋದಲ್ಲಿ ಇರುವಂಥ ಹುಡುಗಿನ ನೀನು ಲವ್ ಮಾಡ್ತಾ ಇದೀಯ ಅಂತ ಹೇಳ್ತಾನೆ. ಆಗ ರೂನಿ ಬೇರೆ ಆಪ್ಷನ್ ಕಾಣದೆ ಅದನ್ನು ಒಪ್ಕೋತಾನೆ. ಇದನ್ನು ಕೇಳ್ದಂತಹ ಅಲೀಶಾ ಅಲ್ಲೇ ಶಾಕ್ ಆಗ್ತಾಳೆ. ಆ್ಯಂಡ್ ಅವಳು ನಾನೀಗ ಚಾಕುನೇ ಮದುವೆ ಆಗ್ತೀನಿ, ನೀನು ನಂಗೆ ಬೇಡ ಅಂತ ರೂನಿಗೆ ಬೈದ್ಬಿಟ್ಟು ನಾನು ಚಾಕು ಜೊತೆ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಇದಕ್ಕೆ ಚಾಕು ನೆಕ್ಸ್ಟ್ ಡೇನೆ ಒಂದು ಚರ್ಚಲ್ಲಿ ಅಲೀಶಾ ಮತ್ತೆ ಚಾಕು ಮದುವೆನ ಅರೇಂಜ್ ಮಾಡಿಸ್ತಾನೆ. ಮತ್ತೊಂದ್ ಕಡೆ ಗೂಂಡಾಗಳು ರೋನಿಯನ್ನ ಕರ್ಕೊಂಡೋಗಿ ಕರೆಂಟ್ ಶಾಕ್ ಕೊಟ್ಟು ಟಾರ್ಚರ್ ಕೊಡ್ತಾ ಇರ್ತಾರೆ. ಆಗ ರೋನಿ ಒಬ್ಬನೇ ಅಷ್ಟು ಗುಂಡಗಳನ್ನ ಹೊಡೆದ್ಬಿಟ್ಟು ಆ ಚರ್ಚ್ ಒಳಗಡೆ ನುಗ್ತಾನೆ. ಎಲ್ಲಿ ಆ ಚರ್ಚಲ್ಲಿ ಇರುವಂತಹ 100 ಗುಂಡಗಳ ಜೊತೆ ರೋನಿ ಒಬ್ಬನೇ ಹೋರಾಡಿ ಅವರೆಲ್ಲರನ್ನೂ ಸಾಯಿಸ್ತಾನೆ. ಪ್ಲಸ್ ಲಾಸ್ಟ್ ಅಲ್ಲಿ ಚಾಕು ಮತ್ತೆ ರೋನಿ ನಡುವೆ ಒಂದು ಬ್ಯಾಟಲ್ ನಡೆಯುತ್ತೆ. ಆ ಬ್ಯಾಟಲ್ ಅಲ್ಲಿ ರೋನಿ ಗೆಲ್ತಾನೆ. ಅಂಡ್ ಅಲೀಶಾಗೂ ಗೊತ್ತಿರುತ್ತೆ ರೋನಿ ನನ್ನ ಮರೆಯಕ್ ಸಾಧ್ಯ ಇಲ್ಲ, ಅವನು ಚಾಕು ಬ್ಲ್ಯಾಕ್ ಮೇಲ್ ಮಾಡಿದ್ಕೆ ಆತರ ಹೇಳ್ದ ಅಂತ ಅವಳು ಗೊತ್ತಾಗುತ್ತೆ. ಅಂಡ್ ಅಲೀಶಾ ಈಗ ರೋನಿಗೆ ಚಾಕುನ ಸಾಯಿಸು ಅಂತ ಹೇಳ್ತಾಳೆ.
ಬಟ್ ಯಾವಾಗ ಈ ಮಾತನ್ನ ಚಾಕು ಕೇಳ್ತಾನೋ ಆಗ ಚಾಕು ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗ್ತಾನೆ. ಅಂಡ್ ಅದೇ ಟೈಮ್ಗೆ ಚರ್ಚಲ್ಲಿ ಇರುವಂತಹ ಯೇಸುವಿನ ಮೂರ್ತಿ ಚಾಕು ಮೇಲ್ಗಡೆ ಬಿದ್ದು ಚಾಕು ಅಲ್ಲೇ ಸತ್ತೋಗ್ತಾನೆ. ಅಲ್ಲಿಗೆ ಈ ಮೂವಿಯ ವಿಲನ್ ಸತ್ತೋಗ್ತಾನೆ. ಈಗ ನಮ್ಮ ಹೀರೋಯಿನ್ ಲವರ್ಸ್ ಇಂದ ಕಪಲ್ಸ್ ಆಗ್ತಾರೆ, ಅಂದ್ರೆ ಅವರಿಬ್ರು ಮದುವೆ ಮಾಡ್ಕೋತಾರೆ. ಸೊ ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಸೊ ಇದಾಯ್ತು ಈ ಮೂವಿ ಎಕ್ಸ್ಪ್ಲನೇಷನ್. ಇನ್ನೂ ಹೊಸ ಮೂವಿ ಎಕ್ಸ್ಪ್ಲನೇಷನ್ಗಾಗಿ ನಾನು ಈ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.